ಮೈಸೂರಿನಲ್ಲಿ ಹೇಗಾದ್ರೂ ಮಾಡಿ ಮೈತ್ರಿ ಅಭ್ಯರ್ಥಿಯನ್ನ ಹಣಿಯೋಕೆ ಕಾಂಗ್ರೆಸ್ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರಲ್ಲಿ ಮುಂದುವರೆದು ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ. ಯದುವೀರ್ ಬಿಜೆಪಿ ಅಭ್ಯರ್ಥಿಯನ್ನ ಮಣಿಸೋಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಸಿಎಂ ಆಲ್ರೆಡಿ ಮೈಸೂರಲ್ಲಿ ಇದ್ದಾರೆ. ಅವರ ಜೊತೆಗೆ ನಾಳೆ ಡಿಕೆಶಿ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಮೈಸೂರಿಗೆ. ಒಕ್ಕಲಿಗ ಮತಗಳ ಬೇಟೆಗೆ ಫೀಲ್ಡ್ ಹಿಡಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಒಂದ್ ಕಡೆ ಒಕ್ಕಲಿಗ ಪ್ಲಸ್ ಅಹಿಂದ ಅಸ್ತ್ರ ಸಿದ್ದರಾಮಯ್ಯ ಅವ್ರದ್ದು ಪ್ರಬಲವಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದರ ಜೊತೆಗೆ ಬ್ರಾಹ್ಮಣ ಲಿಂಗಾಯತ ಮತಗಳಿಗೆ ಸ್ಥಳೀಯ ಮುಖಂಡರಿಗೆ ಗಾಳ ಹಾಕೋದ್ರ ಮುಖಾಂತರ ನಾಳೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾ ಇದ್ದಾರೆ. ಒಕ್ಕಲಿಗ ಮತವನ್ನ ಸೆಳೆಯೋಕೆ ಡಿಕೆ ಶಿವಕುಮಾರ್ ತಂತ್ರ, ಅಹಿಂದ ಅಸ್ತ್ರವನ್ನ ಪ್ರಯೋಗಿಸಿ ತನ್ನ ತವರು ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪ್ರಬಲವಾಗಿ ಬಳಕೆ ಮಾಡ್ತಾ ಇರುವಂತಹ ಅಸ್ತ್ರ. ಮಗದೊಂದು ಕಡೆ ಯಾರೆಲ್ಲ ಬಿಜೆಪಿಯಲ್ಲಿ ಅಸಮಾಧಾನವಾಗಿದ್ರು, ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಬೇರೆ ಬೇರೆ ಹಲವು ಕಾರಣಗಳಿಗೆ ಮುನಿಸ್ಕೊಂಡಿದ್ರು, ಅಂಥವ್ರನ್ನ ಪಕ್ಷಕ್ಕೆ ಸೆಳೆಯೋದ್ರ ಮುಖಾಂತರ ಉಳಿದಿರುವ ಬ್ರಾಹ್ಮಣ ಲಿಂಗಾಯತ ಮತಗಳನ್ನು ಸೆಳೆದು ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಮಾಡ್ಕೊಳ್ಳೋ ಮಟ್ಟಿಗೆ, ಅಂದ್ರೆ ಬಿಜೆಪಿಯ ಅಥವಾ ಮೈತ್ರಿ ಅಭ್ಯರ್ಥಿಯನ್ನ ಮಣಿಸಿ ತಮ್ಮ ಕ್ಷೇತ್ರವನ್ನ ತಾವು ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ಶತಾಯ ಗತಾಯ ಪ್ರಯತ್ನದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಅವರಿಗೆ ಕೈ ಜೋಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಕೂಡ. ಸೊ ಇದು ಎಷ್ಟರ ಮಟ್ಟಿಗೆ ಫಲವನ್ನ ಕೊಡುತ್ತೆ ಅನ್ನುವಂಥದ್ದು ನಾವು ಚುನಾವಣೆಯ ನಂತರವೇ ಎಕ್ಸ್ಪೆಕ್ಟ್ ಮಾಡಬೇಕು. ಬಟ್ ಸದ್ಯಕ್ಕೆ ಏನೆಲ್ಲ ತಂತ್ರಗಾರಿಕೆಗಳು ಸಾಧ್ಯವೋ ಅದೆಲ್ಲವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಚುನಾವಣಾ ತಂತ್ರಗಾರಿಕೆಗಳನ್ನ ಮಾಡೋದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧಹಸ್ತರು, ನಿಸ್ಸೀಮರು. ಇಂಥವೆಲ್ಲವೂ ಹಲವು ಸಲ ಹಲವು ವರ್ಷಗಳಿಂದ ಮಾಡ್ಕೊ ಬಂದಿರ್ತಾರೆ. ಅದರಲ್ಲೂ ಆಪರೇಷನ್ ಅಂದಾಗ ಸ್ವಲ್ಪ ಸಿಎಂ ಸಿದ್ದರಾಮಯ್ಯ ದೂರವೇ ಉಳಿತಾ ಇದ್ರು. ಬಟ್ ಮೈಸೂರು ವಿಚಾರದಲ್ಲಿ ಹಾಗಾಗ್ತಾ ಇಲ್ಲ. ಲೋಕಲ್ ಲೀಡರ್ಸ್ ಗಳನ್ನ ಸೆಳೆಯೋದ್ರ ಮುಖಾಂತರ ಅಲ್ಪ ಸ್ವಲ್ಪ ಕಾರ್ಯಕರ್ತರನ್ನು ಅವರ ಬೆಂಬಲಿಗರನ್ನು ಪಕ್ಷಕ್ಕೆ ಸೆಳ್ಕೊಬಿಟ್ರೆ ನಮಗೆ ಪ್ಲಸ್ ಆಗುತ್ತೆ. ನಮ್ಮ ಅಭ್ಯರ್ಥಿ ಗೆದ್ದು ಬಿಡ್ತಾರೆ. ಅವರಿಗೆ ಮೈಸೂರು ಒಂದೇ ಕಾನ್ಸಂಟ್ರೇಷನ್ ಆಗಿಲ್ಲ ಈಗ ಸಿದ್ದರಾಮಯ್ಯ ಅವರಿಗೆ, ಚಾಮರಾಜನಗರ ಕ್ಷೇತ್ರ ಕೂಡ ಒಂದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಕೆಪಿ ನಾಗರಾಜ್, ಈ ರೀತಿಯ ಲೋಕಲ್ ಲೀಡರ್ಸ್ ಗಳನ್ನ ಸೆಳ್ಕೊಳ್ಳೋದ್ರ ಮುಖಾಂತರ ಕಾಂಗ್ರೆಸ್ ತಂತ್ರಗಾರಿಕೆಗೆ ಮುಂದಾಗ್ತಾ ಇದೆ ಅನ್ನೋದು ಸ್ಪಷ್ಟ. ಬಟ್ ಇದು ಯಾವ ರೀತಿಯಾಗಿ ಮತ್ತು ಎಷ್ಟು ಮಟ್ಟಿಗೆ ಪ್ಲಸ್ ಕೊಡ್ಬೋದು, ಪಾಸಿಟಿವ್ ಆಗ್ಬೋದು ಕಾಂಗ್ರೆಸ್ಗೆ ಅಂತ? ಚುನಾವಣೆ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಈ ರೀತಿಯಾದಂತಹ ತಂತ್ರಗಳನ್ನು, ಈ ರೀತಿಯಾದಂತಹ ಟ್ಯಾಕ್ಟಿಕ್ಸನ್ನು ಮಾಡೇ ಮಾಡ್ತಾರೆ. ಅದರಲ್ಲೂ ಕೂಡ ಹೇಳಿ ಕೇಳಿ ಸಿದ್ದರಾಮಯ್ಯನವರಿಗೆ ಮೈಸೂರಿನ ಎಲ್ಲ ಕ್ಷೇತ್ರಗಳ ಪಲ್ಸ್ಗಳು ಗೊತ್ತಿದ್ದಾವೆ. ಈ ಹಿನ್ನೆಲೆಯಲ್ಲಿ ಅವರ ಅನುಭವದ ಆಧಾರದ ಮೇಲೆ ಈ ಮೈಸೂರು ಲೋಕಸಭಾ ಚುನಾವಣೆ ಮತ್ತು ಚಾಮರಾಜನಗರ ಎರಡೂ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾರ್ಯತಂತ್ರಗಳನ್ನ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಒಕ್ಕಲಿಗರು ಮತ್ತು ಅಹಿಂದ ವರ್ಗ, ಒಕ್ಕಲಿಗರು ಮತ್ತು ಅಹಿಂದ ವರ್ಗ ಎರಡು ವರ್ಗಗಳ ಕಾಂಬಿನೇಷನ್ ಆದರೆ ಅದು ಕಾಂಗ್ರೆಸ್ಸನ್ನು ಗೆಲುವಿನ ದಡ ಮುಟ್ಟಿಸುತ್ತೆ ಅನ್ನುವಂಥದ್ದು ಈಗ ಇರುವಂಥ ಕಾಂಗ್ರೆಸ್ನ ಲೆಕ್ಕಾಚಾರ. ಈ ಕಾರಣಕ್ಕೋಸ್ಕರವಾಗಿಯೇ ಸ್ಥಳೀಯವಾಗಿ ಇರುವಂತಹ BJP ಮತ್ತು JDSನಲ್ಲಿ ಇರುವಂತಹ ಸ್ಥಳೀಯವಾಗಿರುವಂತಹ ಒಕ್ಕಲಿಗ ನಾಯಕರನ್ನ ಇರ್ಬೋದು, ಅಥವಾ ಲಿಂಗಾಯತ ಸಮುದಾಯದ ನಾಯಕರನ್ನ ಇರ್ಬೋದು, ಅಥವಾ ಬ್ರಾಹ್ಮಣ ಸಮುದಾಯದ ನಾಯಕರಿರ್ಬೋದು, ಹೀಗೆ ಈ ಮೂರು ಸಮುದಾಯದ ನಾಯಕರನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ಳುವಂತಹ ಕೆಲಸವನ್ನು ಈಗಾಗಲೇ ಕಾಂಗ್ರೆಸ್ ಮಾಡ್ತಾ ಇದೆ. ನಾಳೆ ಅದಕ್ಕೆ ಅಧಿಕೃತವಾದ ಮುಹೂರ್ತ ಇರುವಂಥದ್ದು. ನಾಳೆ ಪ್ರಮುಖವಾಗಿ ಬ್ರಾಹ್ಮಣ ಸಮುದಾಯದ HV ರಾಜೀವ್, ಲಿಂಗಾಯತ ಸಮುದಾಯದ ಸದಾನಂದ್ ಇರ್ಬೋದು, ಹೀಗೆ ಪ್ರಮುಖವಾದಂತಹ ನಾಯಕರುಗಳು ಅಂದರೆ ಸ್ಥಳೀಯ ಮಟ್ಟದಲ್ಲಿ ಇವರು ಎಲ್ಲರೂ ಕೂಡ ರಾಜ್ಯ ನಾಯಕರಲ್ಲ. ಇವರ ದೊಡ್ಡ ಇಂಪ್ಯಾಕ್ಟು ಬೇರೆ ಬೇರೆ ಕ್ಷೇತ್ರಗಳಿಗೆ ಆಗೋದಿಲ್ಲ. ಆದರೆ ಸ್ಥಳೀಯ ಮಟ್ಟದಲ್ಲಿ ಇವರದೊಂದು ಚಿಕ್ಕದೊಂದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಈ ಕಾರಣಕ್ಕೋಸ್ಕರವಾಗಿ ಅನಿಯನಿಗೆ ಹುಡಿದ್ರೆ ಹಳ್ಳ ಅನ್ನುವಂಥ ರೀತಿಯಲ್ಲಿ ಇಂಥ ಚಿಕ್ಕ ಚಿಕ್ಕ ಮುಖಂಡರುಗಳ ಸೇರ್ಪಡೆಯ ಮೂಲಕವಾಗಿಯೇ ತಾವು ಗೆಲುವಿನ ದಡ ಮುಟ್ಟಬೇಕನ್ನುವಂಥದ್ದು ಕಾಂಗ್ರೆಸ್ನ ಸ್ಟ್ರಾಟಜಿ. ಅದರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ನಾಳೆ ಮೈಸೂರಲ್ಲಿ ಫೀಲ್ಡ್ಗೆ ಎಂಟ್ರಿ ಕೊಡ್ತಾರೆ. ಏನು ಒಕ್ಕಲಿಗ ಕಾರ್ಡ್ ಪ್ಲೇ ಆಗ್ತಾ ಇದೆ, ಆ ಕಾರ್ಡನ್ನು ಮತ್ತಷ್ಟು ಶಕ್ತಿಯುತ ಮಾಡುವಂಥದ್ದು, ಆ ಅಸ್ತ್ರವನ್ನು ಮತ್ತಷ್ಟು ಶಕ್ತಿಯುತ ಮಾಡುವಂಥ ಸಲುವಾಗಿ DK ಶಿವಕುಮಾರ್ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಈ ಮೂಲಕವಾಗಿ ಜಾತಿಯ ಕಾಂಬಿನೇಷನ್ನೇ ಬಹಳ ಮುಖ್ಯ ಮೈಸೂರು ಭಾಗದಲ್ಲಿ ಅನ್ನುವಂಥದ್ದು. ಯಾಕಂದರೆ ಯದುವಂಶದ ವಿರುದ್ಧ, ಅಂದರೆ ಯದುವೀರ್ ಅವರ ವಿರುದ್ಧ ಜಾತಿಯ ಪ್ರಶ್ನೆಗಳು ಬರೋದಿಲ್ಲ. ಯಾಕಂದರೆ ಅದು ಯದುವಂಶಕ್ಕೆ ಬೇರೆದೇ ಆದಂಥ ಗೌರವಗಳಿದ್ದಾವೆ. ಈ ಕಾರಣಕ್ಕೋಸ್ಕರವಾಗಿಯೇ ಜಾತಿಯ ಹೆಸರಿನ ಸಮೀಕರಣವನ್ನು ಮಾಡುವಂಥ ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ವಿದ್ಯಾ, ಈಗ ಒಕ್ಕಲಿಗ ಪ್ಲಸ್ ಅಹಿಂದ ಅಸ್ತ್ರ, ಅದರ ಜೊತೆಗೆ ಎಷ್ಟು ಸಾಧ್ಯವೋ ಅಷ್ಟು ಲಿಂಗಾಯತ ಮತ್ತು ಬ್ರಾಹ್ಮಣ ಮತಗಳನ್ನು ಸೆಳೆಯೋದ್ರ ಮುಖಾಂತರ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ.